ಹಾಯ್ ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನೀವು ಕೂಡ ಯೂಟ್ಯೂಬ್ ಚಾನಲ್ ಗ್ರೋ ಮಾಡ್ಬೋದು. ಹೇಗೆ ಮಾಡ್ಬೋದು ಅಂತ ಇವತ್ತಿನ ವಿಡಿಯೋ ಹೇಳ್ಕೊಡ್ತೀನಿ. ಹಾಗೂ 1,000 ಸಬ್ಸ್ಕ್ರೈಬರ್ ಹೇಗೆ ತರಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳ್ಕೊಡ್ತೀನಿ. ನೀವು ನಮ್ಮ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಪ್ಲೀಸ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ 1,000 ಸಬ್ಸ್ಕ್ರೈಬರ್ ಹೇಗೆ ಕಂಪ್ಲೀಟ್ ಮಾಡಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಿದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಮೊದಲನೇದಾಗಿ ನನ್ನ ವಿಡಿಯೋದಲ್ಲಿ ಕೂಡ ಮೊದಲೇ ಒಂದು ವೀಕದಲ್ಲಿ 10ರಿಂದ 15 ಸಾವಿರ ಮಾತ್ರ ಕಂಪ್ಲೀಟ್ ಮಾಡಿದ್ದು. ಆದರೆ ಒಂದು 2-3 ತಿಂಗಳ ನಂತರ 1,000 ಸಬ್ಸ್ಕ್ರೈಬ್ ಪೂರ್ಣಗೊಂಡಿದ್ದು. ಯಾವ ಸ್ಟ್ರಾಟಜಿಯಿಂದ ಪೂರ್ಣಗೊಂಡಿದ್ದು ಅಂತ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಮೊದಲು ವಿಡಿಯೋ ಸಬ್ಸ್ಕ್ರೈಬ್ ಮಾಡೋದು ನೋಡೋಕ್ಕೆಲ್ಲ, ಜಸ್ಟ್ ಆಫ್ ಆಲ್ ನಿಮಗೆ ಯಾವ ವಿಡಿಯೋದಲ್ಲಿ ಹೇಗೆ ಇಂಟ್ರೆಸ್ಟ್ ಇರುತ್ತೆ ಆ ಥರ ಜನರು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ. ಅವರಿಗೆ ಇಷ್ಟ ಆಗಬೇಕು, ಆದರೆ ಇಷ್ಟ ಆಗ್ಲಿಕ್ಕಂದ್ರೆ ಸಬ್ಸ್ಕ್ರೈಬ್ ಮಾಡಲ್ಲ. ಸಬ್ಸ್ಕ್ರೈಬ್ ಮಾಡಬೇಕಂದ್ರೆ ಅವರಿಗೆ ಇಂಟ್ರೆಸ್ಟ್, ಇಷ್ಟ ಮತ್ತು ಅವರಿಗೆ ಏನು ಫೀಲ್ ಬರುತ್ತೆ ಆ ರೀತಿಯಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಬೇಕು. ಅದರಿಂದ ಜನರು ನಮಗೆ ಆಡಿಯನ್ಸ್ ಥರ ಸಬ್ಸ್ಕ್ರೈಬ್ ಮಾಡ್ಕೊತಾ ಹೆಚ್ಚಿನ ಸಬ್ಸ್ಕ್ರೈಬ್ ಪೂರ್ಣಗೊಳ್ಳುತ್ತಾರೆ. ಲೈಕ್ 1,000 ಸಬ್ಸ್ಕ್ರೈಬರ್ ಪೂರ್ಣಗೊಳಿಸಬೇಕಾದರೆ ಕಟ್ಟಿ 3 ರೂಲ್ಸನ್ನು ಫಾಲೋ ಮಾಡಬೇಕು. ಒಂದನೇದಾಗಿ ಡೈಲಿ ವಿಡಿಯೋವನ್ನು ಅಪ್ಲೋಡ್ ಮಾಡಬೇಕು. ಇದರಿಂದಾಗಿ ನಿಮಗೆ ಯೂಟ್ಯೂಬ್ ಅಲ್ಗೋರಿದಮ್ ಏನು ನಿಮ್ಮ ಯೂಟ್ಯೂಬ್ ಚಾನಲ್ನ ಮತ್ತೊಬ್ಬರಿಗೆ ಪುಷ್ ಮಾಡುತ್ತೆ. ಇದರಿಂದಾಗಿ ನಿಮಗೆ ಹೆಚ್ಚಿನ ಆಡಿಯನ್ಸ್ ಬರುತ್ತೆ. ಹಾಗಾದರೆ ಒಂದನೇದು ರೂಲ್ ಏನಾಗಿರುತ್ತೆ, ಡೈಲಿ ವಿಡಿಯೋ ಅಪ್ಲೋಡ್ ಮಾಡಬೇಕು. ನೆಕ್ಸ್ಟ್ ಸ್ಟೆಪ್ ಏನಂತಂದರೆ, ನಿಮ್ಮ ಚಾನಲ್ನಲ್ಲಿ ನೀವು ಮಾಡುವ ವಿಡಿಯೋ ಅಪ್ಲೋಡ್ಗಳು ಯಾವುದಾದ್ರೂ ಒಂದು ಟಾಪಿಕ್ ಅಥವಾ ಓಲ್ಡ್ ಹಿಸ್ಟ್ರಿ ಕ್ರಿಯೇಟ್ ಮಾಡುವಂಥ ಟಾಪಿಕ್ಗಳು ಇರಬೇಕು. ಇದರಿಂದ ಜನರು ಅಟ್ರಾಕ್ಟ್ ಆಗ್ತಾರೆ. ಇದರಿಂದಾಗಿ ನಿಮಗೆ ಸಬ್ಸ್ಕ್ರೈಬರ್ಸ್ ಬೇಗ 1,000 ಸಬ್ಸ್ಕ್ರೈಬ್ ಬೇಗ ಕಂಪ್ಲೀಟ್ ಮಾಡಲು ಸಹಾಯ ಆಗುತ್ತೆ, ಹೆಲ್ಪ್ ಆಗುತ್ತೆ. ಇದರಿಂದಾಗಿ ಎರಡನೇದು ಮತ್ತು ಒಂದನೇದು ಬಹಳ ಮಹತ್ವಪೂರ್ಣ ಹೊಂದಿದ್ದು. ಇದರಿಂದಾಗಿ ನಿಮ್ಮ ಚಾನಲ್ ಗ್ರೋ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಫೇಸ್ ಮತ್ತು ವಾಯ್ಸ್ ಎರಡು ವಿಡಿಯೋದಲ್ಲಿ ತೋರಿಸಬೇಕು. ಏಕೆಂದರೆ ಜನರು ನಿಮ್ಮನ್ನು ಟ್ರೂತ್ ಆಗಿ ಕನ್ಸಿಡರ್ ಮಾಡ್ತಾರೆ. ಇದರಿಂದಾಗಿ ಹೆಚ್ಚಿನ ಲೈಕ್ ಮತ್ತು ಸಬ್ಸ್ಕ್ರೈಬ್ ಸಿಗುತ್ತಾರೆ. ಸಬ್ಸ್ಕ್ರೈಬ್ ಪೂರ್ಣಗೊಳಿಸಲು ಇನ್ನೊಂದು ಬೆಸ್ಟ್ ಸೊಲ್ಯೂಷನ್ ಏನಪ್ಪ ಅಂದರೆ, ನೀವು ಡೈಲಿ 2ರಿಂದ 3 ಶಾರ್ಟ್ಸ್ ವಿಡಿಯೋ ಅಪ್ಲೋಡ್ ಮಾಡಬೇಕು. ಇದರಿಂದಾಗಿ ನಿಮಗೆ ಆಡಿಯನ್ಸ್ ಏನಂತಲ್ಲ, ನಿಮ್ಮ ಯೂಟ್ಯೂಬ್ ಚಾನಲ್ ನೋಡುವ ಜನರು ನಿಮ್ಮನ್ನು ಹೆಚ್ಚಿನದಾಗಿ ಶೇರ್ ಮಾಡ್ತಾರೆ, ಲೈಕ್ ಮಾಡ್ತಾರೆ ನಿಮ್ಮ ಶಾರ್ಟ್ಸ್ಗಳಿಗೆ. ಇದರಿಂದ ಶಾರ್ಟ್ಸ್ ವ್ಯೂ ಜಾಸ್ತಿ ಆಗುತ್ತೆ. ಇದರಿಂದ ಸಬ್ಸ್ಕ್ರೈಬ್ ಕೂಡ ಹೆಚ್ಚಿನಾಗಿರ್ತಾರೆ. ನೀವು ಶಾರ್ಟ್ಸ್ ವಿಡಿಯೋ ಅಪ್ಲೋಡ್ ಮಾಡೋದು ಡೈಲಿ ಅಪ್ಲೋಡ್ ಮಾಡಲು ಕನ್ಸಿಸ್ಟೆನ್ಸಿ ಇರಬೇಕು. ಇದರಿಂದಾಗಿ ನಿಮಗೆ ನಿಮ್ಮ ಯೂಟ್ಯೂಬ್ ಅಲ್ಗೋರಿದಮ್ ಚಾನಲ್ನ ಪುಷ್ ಮಾಡಿ 1,000 ಸಬ್ಸ್ಕ್ರೈಬ್ ಪೂರ್ಣಗೊಳಿಸಲು ಮೊದಲನೇದಾಗಿ ಲಾಂಗ್ ವಿಡಿಯೋಕ್ಕಿಂತ ಶಾರ್ಟ್ ವಿಡಿಯೋ ಹೆಲ್ಪ್ ಆಗುತ್ತೆ. ಇದರಿಂದಾಗಿ ನೀವು ಹೆಚ್ಚಿನ 1,000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡಲು ನೀವು ಶಾರ್ಟ್ ದಿನಾಲು 2ರಿಂದ 4 ಶಾರ್ಟ್ಸ್ ವಿಡಿಯೋಗಳನ್ನು ಅಪ್ಲೋಡ್ ಮಾಡಬೇಕು. ಇದರಿಂದಾಗಿ ಯೂಟ್ಯೂಬ್ ಮತ್ತೊಂದು ಶಾರ್ಟ್ಸ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ಪ್ರತಿ ಒಂದು ಶಾರ್ಟ್ಸ್ ವಿಡಿಯೋಗೆ 5ರಿಂದ 10 ಸಬ್ಸ್ಕ್ರೈಬರ್ಸ್ ಸಿಗುತ್ತೆ. ಇದರಿಂದಾಗಿ 1,000 ಸಬ್ಸ್ಕ್ರೈಬರ್ ಸಿಗಲು ಲಾಂಗ್ ವಿಡಿಯೋಕ್ಕಿಂತ ಶಾರ್ಟ್ಸ್ ವಿಡಿಯೋ ಹೆಲ್ಪ್ ಆಗುತ್ತೆ. ಇನ್ನೊಂದಾಗಿ ಏನು ಪ್ರಾಬ್ಲಮ್ ಆಗಿರುತ್ತೆ ಅಂದರೆ, ಯಾವ ರೀತಿ ನೀವು ಅಪ್ಲೋಡ್ ಮಾಡಬೇಕು ಅಂತ ಹೇಳ್ತೀವಿ. ಈ ಥರದ ಮಿಸ್ಟೇಕ್ಗಳನ್ನು ಮಾಡಬಾರ್ದು. ಯಾವುದಂದರೆ, ಒಂದನೇದಾಗಿ ಕಾಪಿರೈಟ್ ಯಾವುದಾದ್ರೂ ಒಂದು ವಿಡಿಯೋವನ್ನು ಯಾವುದಾದ್ರೂ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಸೈಟಿಂದ ಡೌನ್ಲೋಡ್ ಮಾಡಿಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಬಾರ್ದು. ಇದರಿಂದಾಗಿ ನಿಮ್ಮ ವಿಡಿಯೋ ಮತ್ತೊಂದು ಆಡಿಯನ್ಸ್ಗೆ ತಲುಪುವುದಿಲ್ಲ. ಎರಡನೇದಾಗಿ ರ್ಯಾಂಡಮ್ ಟಾಪಿಕ್ ವಿಡಿಯೋವನ್ನು ಮಾಡಬಾರ್ದು. ಯಾವುದೇ ರೀತಿಯಲ್ಲಿ ಒಂದು ದಿನ ರ್ಯಾಂಡಮ್ ಟಾಪಿಕ್ ವಿಡಿಯೋವನ್ನು ಮಾಡಬಾರ್ದು. ನೀವು ಪೇಸ್ ಇಲ್ಲದೆ ವಿಡಿಯೋವನ್ನು ಮಾಡಬಾರ್ದು. ಇದು ನಿಮಗೆ ಚಾನಲ್ ಗ್ರೋತ್ ಆಗಲು ಹೆಲ್ಪ್ ಆಗೋದಿಲ್ಲ. ನೀವು ದಿನಾಲೂ ಅಪ್ಲೋಡ್ ಮಾಡ್ತಾ ಇರಬೇಕು. ಇಲ್ಲಾಂದರೆ ಯಾವಾಗ ಬೇಕಾದರೂ ಅಪ್ಲೋಡ್ ಮಾಡಿದರೆ ನಿಮ್ಮ ಚಾನಲ್ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರಬೇಕು. ಯಾಕಂದರೆ ನಿಮ್ಮ ಚಾನಲ್ ಆಡಿಯನ್ಸ್ ದಿನಾಲೂ ವಿಡಿಯೋ ಅಪ್ಲೋಡ್ ಮಾಡ್ತಾರೆ ಅಂತ ಅಟ್ರಾಕ್ಟ್ ಇರ್ತಾರೆ. ಇದರಿಂದಾಗಿ ನಿಮಗೆ ನಿಮ್ಮ ಚಾನಲ್ ಪುಷ್ ಆಗೋಕ್ಕೆ ಚಾನ್ಸಸ್ ಹೆಚ್ಚಾಗಿದೆ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಿಮಗೆ ಒಂದು ಕೊನೆಯ ಮಾತು ಏನೆಂದರೆ, ನೀವು ಡೈಲಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದರೆ ನಿಮಗೆ ಯೂಟ್ಯೂಬ್ ಏನೋ ಮಾಡುತ್ತೆ, ಪುಷ್ ಮಾಡ್ತಾ ಇರುತ್ತೆ. ಇದರಿಂದಾಗಿ ಹೆಚ್ಚಿನ ಸಬ್ಸ್ಕ್ರೈಬರ್ಸ್, ಆಡಿಯನ್ಸ್, ವಾಚ್ ಟೈಮ್ ಎಲ್ಲ ಬರುತ್ತೆ. ಅದನ್ನು ನೀವು ಕನ್ಸಿಡರ್ ಮಾಡಬೇಕು, ನೀವು ಏನು ಮಾಡಬೇಕಂತ. ನೀವು ಚಿಕ್ಕ ಯೂಟ್ಯೂಬರ್ ಇದ್ದರೂ ಕೂಡ ಈ ಥರ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ 1,000 ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡಿಕೊಂಡರೆ ನಿಮ್ಮ ಲೈಫನ್ನು ಮುಂದೆ ಚೇಂಜ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಪ್ರತಿಯೊಂದು ಚಾನಲಲ್ಲಿ ಕೂಡ ಇದೇ ರೀತಿಯ ಪ್ರಾಬ್ಲಮ್ಸ್ ಬರ್ತಾ ಇರ್ತವೆ. ನೀವು ಕೂಡ 1 ಅಥವಾ 10ರಿಂದ 20 ವಿಡಿಯೋಗಳನ್ನು ಹಾಕೋ ತನಕ ಯಾವುದೇ ರೀತಿಯ ಸಬ್ಸ್ಕ್ರೈಬರ್ಸ್ ಅಥವಾ ವ್ಯೂಸ್ ಕೂಡ ಬರ್ತಾ ಇರೋದಿಲ್ಲ. ನೀವು ಕೂಡ ಮುಂದೆ ಒಂದು 30ರಿಂದ 40 ವಿಡಿಯೋ ಹಾಕಿದಾಗ ಸಬ್ಸ್ಕ್ರೈಬರ್ ಹೆಚ್ಚಿನದಾಗಿ ಕಾಣಿಸ್ಕೊಳ್ಳಲು ಸ್ಟಾರ್ಟ್ ಆಗುತ್ತೆ. ನಿಮ್ಮ ಲೈಫ್ ಕೂಡ. ಹಾಯ್ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ವಿಡಿಯೋ ಹೇಗೆ ಥರ ವೈರಲ್ ಮಾಡಬೇಕಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ಕೂಡ ನಮ್ಮನ್ನು ಡೇ 3 ಚಾಲೆಂಜನ್ನು ಅಕ್ಸೆಪ್ಟ್ ಮಾಡಿ. ಇವತ್ತು ಡೇ 2 ಕಂಪ್ಲೀಟ್ ಆಯಿತು. ನೀವು ಕೂಡ ಡೇ 3 ಚಾಲೆಂಜನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ ಮತ್ತು ನೀವು ಕೂಡ ನೆಕ್ಸ್ಟ್ ಡೇ 3 ಚಾಲೆಂಜ್ಗೆ ರೆಡಿಯಾಗಿ ಫ್ರೆಂಡ್ಸ್. ಧನ್ಯವಾದಗಳು.